ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮೀನನ್ನು ಈ ಥರ ಬಾಳೆ ಎಲೆಯಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ಹೇಳೋಣ. ಇವಾಗ ಮೊದಲಿಗೆ ಒಂದು 4 ಬಂಗಡೆ ಮೀನನ್ನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಮೀನು ತೊಗೋಬೋದು. ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಕಟ್ಸ್ ಹಾಕಿಟ್ಟು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ರುಚಿಗೆ ಬೇಕಾದಷ್ಟು ಉಪ್ಪನ್ನ ಮೇಲ್ಗಡೆ ಹಾಕ್ಕೊಂಡು, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಹಸಿಮೆಣಸಿನಕಾಯಿನ ಪೇಸ್ಟ್ನ ಒಟ್ಟು ಸೇರಿಸಿ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆಯೇ 1.5 ಟೀ ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣನ್ನು ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೀನಿಗೆಲ್ಲ ಹಿಡಿದಿಟ್ಕೊಳ್ಳೋ ಹಾಗೆ ಇಟ್ಟಿದ್ದೇನೆ. ಅದಾದಮೇಲೆ ಇವಾಗ ಒಂದು ಬಾಳೆ ಎಲೆನ ಈ ಥರ ಕಟ್ ಮಾಡಿಬಿಟ್ಟು ಮಿಡ್ಲಲ್ಲಿ ಈ ಥರ ಇಟ್ಬಿಟ್ಟು ರೌಂಡಾಗಿ ಮಡಿಸ್ಬಿಟ್ಟು 2 ಕಡೆ ಒಂದು ದಾರದಲ್ಲಿ ಕಟ್ಬಿಟ್ಟು ಈ ಥರ ತವ ಮೇಲೆ ಒಂದು 100 ಗ್ರಾಮ್ ಎಣ್ಣೆನ ಹಾಕ್ಬಿಟ್ಟು ಈ ಥರ ಎಲ್ಲನೂ ಇಟ್ಬಿಟ್ಟು ನೀಟಾಗಿ ಎರಡೂ ಬದಿಯಾಗಿ ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ. ಬಾಳೆ ಎಲೆ ಕಪ್ಪಗಾಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿಯೇ ಫ್ರೈ ಮಾಡಿದರೆ ಆಯಿತು. ಉಪ್ಪು, ಖಾರ, ರುಚಿ ಎಲ್ಲನೂ ಚೆನ್ನಾಗಿ ಹಿಡಿದಿಟ್ಕೊಂಡಿರುತ್ತೆ, ಟೇಸ್ಟಿನೂ ಆಗಿರುತ್ತೆ. ಗಂಜಿ ಊಟಕ್ಕೆ ಅಂತ ಬೆಸ್ಟ್ ಆಗಿರುತ್ತೆ. ಹಾಗೇನೂ ತಿನ್ಕೋಬೋದು, ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದ್ಸಲ.